ಮದುವೆ ಸೀಸನ್ ಶುರುವಾಗಿದೆ. ಒಂದೇ ಶುಭ ಮುಹೂರ್ತದಲ್ಲಿ 2-3 ಮದುವೆಗಳಲ್ಲಿ ಭಾಗಿಯಾಗಬೇಕಾದಂತ ಅನಿವಾರ್ಯತೆ ಎದುರಾಗಿದೆ. ಈ ಬಾರಿ ದಾಖಲೆ ಪ್ರಮಾಣದಲ್ಲಿ ನವ ಜೋಡಿಗಳು ವೈವಾಹಿಕ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಈಗ ಕುಟುಂಬಸ್ಥರು ಆಪ್ತರ ಮನೆಗೆ ತೆರಳಿ ಮದುವೆ ಆಮಂತ್ರಣ ಪತ್ರಿಕೆ ಕೊಡೋದು ಕಷ್ಟವಾಗ್ತಾ ಇದ್ದು ಡಿಜಿಟಲ್ ಆಮಂತ್ರಣ ಪತ್ರಿಕೆ ಮಾಡಿಸಿ ವಾಟ್ಸ್ಆ್ಯಪ್ ಮೂಲಕ ಹಂಚ್ತಾ ಇದ್ದಾರೆ. ಆದರೆ ಇದನ್ನೇ ಸೈಬರ್ ಕ್ರೈಮ್ ಕಿರಾತಕರು ಬಳಸಿಕೊಳ್ತಾ ಇದ್ದಾರೆ. ದಿನೇ ದಿನೇ ಸೈಬರ್ ವಂಚಕರು ಅಪ್ಡೇಟ್ ಆಗ್ತಾನೆ ಇದ್ದಾರೆ. ತಮ್ಮೆಲ್ಲ ದರೋಡೆ ಕಳ್ಳತನ ವಸೂಲಿ ಪ್ಲಾನ್ಗಳು ಜನರಿಗೆ ಗೊತ್ತಾದುವಂತ ಅರಿತುಕೊಂಡ್ರು ಮೋಸ ಮಾಡಲು ಹೊಸ ಹೊಸ ಐಡಿಯಾಗಳನ್ನ ತಲಾಶ್ ಮಾಡ್ತಿದ್ದಾರೆ. ಈಗ ಜನರಿಗೆ ಮಕ್ಮಲ್ ಟೋಪಿ ಹಾಕಲು ಸೈಬರ್ ಖದೀಮರು ಮದುವೆಯ ಆಮಂತ್ರಣ ಪತ್ರಿಕೆಯ ಮೊರೆ ಹೋಗಿದ್ದಾರೆ. ವಾಟ್ಸ್ಆಪ್ನಲ್ಲಿ ಆಮಂತ್ರಣ ಪತ್ರಿಕೆ, ಹೊಸ ವೆಡ್ಡಿಂಗ್ ಸೈಬರ್ ಸ್ಕ್ಯಾಮ್. ಮದುವೆಯ ಸೀಸನ್ ಶುರುವಾಗಿದೆ. ಆಪ್ತರ ಮನೆಗೆ ತೆರಳಿ ಮದುವೆಯ ಆಮಂತ್ರಣ ಪತ್ರಿಕೆ ನೀಡುವುದು ಕಷ್ಟವಾಗ್ತಿದ್ದು ಡಿಜಿಟಲ್ ಆಮಂತ್ರಣ ಪತ್ರಿಕೆ ಮಾಡಿಸಿ ವಾಟ್ಸ್ಆಪ್ ಮೂಲಕ ಹಂಚಲಾಗುತ್ತದೆ. ಆದರೆ ಇದೇ ಡಿಜಿಟಲ್ ವೆಡ್ಡಿಂಗ್ ಇನ್ವಿಟೇಷನ್ ಐಡಿಯಾವನ್ನ ಬಳಸಿ ಸೈಬರ್ ಕ್ರೈಮ್ ಕಿರಾತಕರು ವಂಚನೆ ಮಾಡ್ತಿದ್ದಾರೆ. ನಿಮ್ಮ ವಾಟ್ಸ್ಆಪ್ ನಂಬರಿಗೆ ಅನಾಮಿಕರು ನಿಮಗೆ ಪರಿಚಯ ಇಲ್ಲದವರು ಮದುವೆಯ ಆಮಂತ್ರಣ ಪತ್ರಿಕೆ ಕಳುಹಿಸುತ್ತಾರೆ. ಇದೊಂದು ಡೌನ್ಲೋಡ್ ಫೈಲ್ ಆಮಂತ್ರಣ ಪತ್ರಿಕೆಯಾಗಿರಲಿದ್ದು ಮೇಲ್ನೋಟಕ್ಕೆ ಎಲ್ಲರೂ ಕಳುಹಿಸುವಂತೆ ಕಾಣುತ್ತದೆ. ಈ ಆಮಂತ್ರಣ ಪತ್ರಿಕೆಯಲ್ಲಿ ವರ ಹಾಗೂ ವಧುವಿನ ಹೆಸರು, ಮದುವೆ ದಿನಾಂಕ, ಮುಹೂರ್ತ, ಸ್ಥಳ ಸೇರಿದಂತೆ ಎಲ್ಲ ಮಾಹಿತಿಯೂ ಇರುತ್ತೆ. ಈ ಫೈಲ್ ಕಳಿಸುವ ಜೊತೆಗೆ ಟೆಕ್ಸ್ಟ್ ಮೆಸೇಜ್ ಕೂಡ ಕಳುಹಿಸುತ್ತಾರೆ. ದಯವಿಟ್ಟು ಮದುವೆಗೆ ಬಂದು ಹರಸಿ, ಸಮಯದ ಅಭಾವದಿಂದ ವಾಟ್ಸ್ಆಪ್ ಮೂಲಕ ಆಮಂತ್ರಣ ಪತ್ರಿಕೆ ಕಳುಹಿಸಿದ್ದೇವೆ, ಅನ್ಯತಾ ಭಾವಿಸದೆ ದಯವಿಟ್ಟು ಮದುವೆಗೆ ಬನ್ನಿ ಅಂತ ಬರೆದು ಕಳುಹಿಸುತ್ತಾರೆ. ಇಲ್ಲಿ ನಿಮ್ಮನ್ನು ಟಾರ್ಗೆಟ್ ಮಾಡಿ ಆಮಂತ್ರಣ ಪತ್ರಿಕೆ ಕಳುಹಿಸುವುದಿಲ್ಲ. ಸಿಕ್ಕ ನಂಬರ್ಗೆ ಈ ರೀತಿ ಆಮಂತ್ರಣ ಪತ್ರಿಕೆ ಕಳುಹಿಸಲಾಗುತ್ತದೆ. ಲಕ್ಷಾಂತರ ಮಂದಿಗೆ ಈ ಆಮಂತ್ರಣ ಪತ್ರಿಕೆಯನ್ನ ಫಾರ್ವರ್ಡ್ ಮಾಡ್ತಾರೆ. ಈ ಪೈಕಿ ಸಾವಿರಾರು ಅಥವಾ ನೂರಾರು ಮಂದಿ ಡೌನ್ಲೋಡ್ ಮಾಡಿದರೂ ಸೈಬರ್ ಕ್ರೈಮ್ ಕಿರಾತಕರ ಪ್ಲಾನ್ ಸಕ್ಸಸ್ ಆಗುತ್ತದೆ. ನಿಮ್ಮ ಖಾತೆಯಿಂದ ದುಡ್ಡು ಮಾಯವಾಗಬಹುದು ಅಥವಾ ನಿಮ್ಮ ಖಾಸಗಿ ಮಾಹಿತಿಯನ್ನ ಕದ್ದು ನಿಮ್ಮ ವಿರುದ್ಧ ಅದನ್ನು ಬಳಸಿಕೊಂಡು ಬ್ಲಾಕ್ ಮೇಲ್ ಮಾಡಿ ಹಣ ಕೀಳಬಹುದು. ಇದನ್ನೆಲ್ಲ ಕೇಳಿದ ಮೇಲೆ ಭಯಪಡಬೇಡಿ, ಜಾಗರೂಕರಾಗಿರಿ. ಅನಾಮಿಕ ನಂಬರ್, ಗೊತ್ತಿಲ್ಲದ ನಂಬರ್ಗಳಿಂದ ಡೌನ್ಲೋಡ್ ಫೈಲ್ ಬಂದ್ರೆ, ಮದುವೆಯ ಆಮಂತ್ರಣ ಪತ್ರಿಕೆ ಬಂದ್ರೆ ಡೌನ್ಲೋಡ್ ಮಾಡಲು ಹೋಗಬೇಡಿ. ಅತೀವ ಎಚ್ಚರ ವಹಿಸುವಂತೆ ಹಿಮಾಚಲ ಪ್ರದೇಶ ಸೈಬರ್ ಪೊಲೀಸರು ಮನವಿ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.